ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ಒಂದು ಸಮುದ್ರದ ದಂಡಿ ಒಳಗ ಒಂದು ಮೀನುಗಾರರ ಕುಟುಂಬ ವಾಸವಾಗಿರ್ತೈತಿ. ಆ ಕುಟುಂಬದೊಳಗ ಗಂಡ ಹೆಂಡತಿ, ಒಂದು 10 ವರ್ಷದ ಮಗು ಶಾಲೆಗೆ ಹೋಗ್ತಾ ಆಟ ಆಡ್ಕೊಂತ ಆರಾಮಿರ್ತೈತಿ. ಏನೋ ಆಗಿ ಆ ಕುಟುಂಬದ ಮುಖ್ಯಸ್ಥನಿಗೆ ಅನಾರೋಗ್ಯ ಬಂದು ಏನಾಗ್ಬಿಡ್ತಾನ, ಸಡನ್ ಆಗಿ ತೀರಿ ಹೋಗ್ಬಿಡ್ತಾನ. ತೀರಿ ಹೋಗಿ ತನ್ನ ಗಂಡಿನ ಸಾವಿನಿಂದ ಹೆಂಡತಿ ಏನಾಗ್ತಾಳ್ರಿ ಅಂತಂದ್ರ ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗಿ ಮಾನಸಿಕ ಅಸ್ವಸ್ಥಳ ಆಗ್ಬಿಡ್ತಾಳ. ಆಕಿಗೆ ಯಾವ ಕೆಲಸನೂ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ, ಯಾರ ಜೊತೆ ಮಾತಾಡಂಗಿಲ್ಲ, ಸುಮ್ಮ ಕುಂತ್ ಬಿಡ್ತಾಳು. ಆದ್ರೆ ಬಡವರು, ಏನೂ ಆಸ್ತಿ ಇಲ್ಲ, ಹೆಂಗಾದ್ರೂ ಮನಿ ನಡಿಬೇಕು. ಆಕಿನ ಗುಣಪಡಿಸ್ಬೇಕು ಅಂತಂದ್ರೆ ಸಾಕಷ್ಟು ಚಿಕಿತ್ಸೆ ಮಾಡಿಸ್ಬೇಕು. ಆ ಚಿಕಿತ್ಸೆಗೆಲ್ಲ ದುಡ್ಡು ಹೊಂದಿಸ್ಬೇಕಲ್ಲ. ಶಾಲೆಗೆ ಹೋಗ್ತಿರ್ತಕ್ಕಂಥ ಮಗು ಏನ್ ಮಾಡ್ತತಿ, ಶಾಲೆಯನ್ನ ಬಿಟ್ಟು ತಮ್ಮಪ್ಪನ ಕಸಬಾದ ಮೀನುಗಾರಿಕೆಯನ್ನ ಮಾಡಕ್ ಶುರು ಮಾಡ್ತಾನೆ. ಹಂಗಂತ ಯೋಚನೆ ಮಾಡಿ ಒಂದು ದಿನ ಸಮುದ್ರದ ದಂಡೆಗೆ ಹೋಗ್ತಾನೋ, ತನ್ನ ಅಪ್ಪನ ವಯಸ್ಸಿನವ್ರ ಜೊತೆಗೆಲ್ಲ ಸೇರಿ ಸಮುದ್ರದ ದಂಡೆಗೆ ಹೋಗ್ತಾನೋ. ಆದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನ ನಿಂತರೂ ಅವನ ಗಾಳಕ್ಕೆ ಒಂದು ಮೀನು ಬೀಳಂಗಿಲ್ಲ. ಯಾಕಂತಂದ್ರೆ ಆ ಕೆಲ್ಸದ್ದೇನು ಪರಿಣಿತಿ ಆ ಮಗು ಗೊತ್ತಿರಂಗಿಲ್ಲ. ಸುಮ್ಮನೆ ಶಾಲೆಗೆ ಹೋಗುದು, ಮನೆಗೆ ಬರುದು, ಆಟ ಆಡುದು, ಸುಮ್ಮನೆ ಯಾವಾಗಾದ್ರೂ ಒಂದ್ಸಲಿ ಅಪ್ಪನ ಜೊತೆ ಹೋಗುದು ಬರುದು ಇಷ್ಟೇ ಮಾಡ್ತಿದ್ದೆ ವಿನಃ ಮಗು ಒಂದು ದಿನಾನು ಕೆಲಸ ಮಾಡಿದ್ದಲ್ಲ. ಕೆಲಸ ಮಾಡುವಂತ ವಯಸ್ಸು ಆ ಮಗುದಲ್ಲ. ಹಿಂಗಿರ್ಬೇಕಾದ್ರ ಅವನ ಅಪ್ಪನ ವಯಸ್ಸಿನವರೆಲ್ಲ ಹೇಳ್ತಾರ ಅವಂಗ, ಇದು ಮೀನು ಹಿಡಿದ ಸುಲಭ ಅಲ್ಲಪ್ಪ, ಇದಕ್ಕೆ ಬಹಳ ಪ್ರಯತ್ನ ಬೇಕಾಗ್ತತಿ, ಬಹಳ ಟ್ರೈನಿಂಗ್ ಬೇಕಾಕತಿ, ನಿನಗಿದು ಬರಂಗಿಲ್ಲ, ಸುಮ್ನೆ ಬೇರೆ ಏನಾರ ಕೆಲಸ ಮಾಡ್ಕೋ ಅಂತ ಹೇಳ್ತಾರ. ಆದ್ರೆ ಅವ ಏನ್ ಹೇಳ್ತಾನು, ನನ್ನ ತಾಯಿನ ಬಿಟ್ಟು ನಾ ಎಲ್ಲೂ ಹೋಗಕ್ ಆಗುದಿಲ್ಲ. ಯಾಕಂತಂದ್ರ ಸಮುದ್ರ ದಂಡಿಗೆ ನಮ್ಮ ಮನಿ, ನಾ ಇಲ್ಲೇ ನಿಂತಿ ಕೆಲಸ ಮಾಡಾಕತ್ರ ತಾಯಿ ಕಡೆ ಒಂದು ಲಕ್ಷ ಇಡ್ಬೋದು. ನಾನು ಎಲ್ಲೋ ದೂರಕ್ಕೆ ಕೆಲಸ ಮಾಡಕ್ ಹೋದ್ನಿ ಅಂತಂದ್ರ ಆಕಿ ನಾನು ನೋಡ್ಕೊಳಕ್ ನನ್ನಿಂದ ಆಗುದಿಲ್ಲ. ಅದಕ್ಕೆ ಬೇಡ, ನಾ ಎಷ್ಟ ಕಷ್ಟ ಆದ್ರೂ ಇದನ್ನ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾನು, ಇದೇ ರೀತಿ ತನ್ನ ಕೆಲಸವನ್ನ ಮುಂದುವರಿಸ್ತಾನು, ಮೀನುಗಾರಿಕೆಯನ್ನ. 15 ದಿನ ಹೋಗ್ತತಿ, 20 ದಿನ ಹೋಗ್ತತಿ, 2 ತಿಂಗಳು ಕಳೆದ್ರು ಕೂಡ ಆ ಮಗುವಿನ ಗಾಳಕ್ಕ ಒಂದು ಮೀನು ಬೀಳಲ್ಲ. ಬೀಳ್ದಿದ್ದ ಎಲ್ಲರೂ ನೋಡಿ ನಗ್ತಾರವ್, ಏನ್ ಹುಚ್ಚೈತಿ ಹುಡುಗಿದು, ಹುಚ್ಚ ಸಾಹಸ ಮಾಡಕ್ ಹೊಂಟೈತಿ, ಅಷ್ಟು ಸರಳ ಅಂತ ತಿಳ್ಕೊಂಡ್ಬಿಟ್ಟಾನು. ನಾವ್ ಹೇಳಿದ್ರೆ ಏನು ಕೇಳವಲ್ಲ, ಮನೆ ಯಾರು ದೊಡ್ಡವ್ರು ಇಲ್ಲ, ದೊಡ್ಡವ್ರು ಇರ್ಲಿಕ್ಕಂದ್ರೆ ಹಿಂಗ ಆಗೋದು. ಈ ರೀತಿ ಆಡ್ಕೊಳಕ್ ಶುರು ಮಾಡ್ತಾರು. ಹೆಚ್ಚು ಕಡಿಮೆ ಒಂದು 3 ರಿಂದ 6 ತಿಂಗಳು ಸವಿ ಕಳಿತತಿ ಇದ್ರೊಳಗ. ಅವಾಗ ಒಂದು ದಿನ ತನ್ನ ಕೆಲಸದೊಳಗ ಆ ಮಗು ಯಶಸ್ಸನ್ನ ಸಾಧಿಸಿ ಒಂದು ದಿನ ಬೆಳಗ್ಗೆ ಹೋಗಿ ಸಾಯಂಕಾಲದಷ್ಟೊತ್ತಿಗೆ ಒಂದು ಬುಟ್ಟಿ ತುಂಬಾ ಮೀನ್ ತುಂಬ್ಕೊಂಡ್ಬರ್ತಾನು. ಪ್ರತಿದಿನ ಖಾಲಿ ಬುಟ್ಟಿಲೇ ಬರ್ತಿದ್ದ, ಈ ಸರಿ ಬುಟ್ಟಿ ತುಂಬಾ ಮೀನ್ ತುಂಬ್ಕೊಂಡ್ ಬಂದು ಅದೇ ರೀತಿ ಆ ಕಸಬಿನೊಳಗ ಪರಿಣಿತಿ ಹೊಂದಿ ಏನಾಯ್ತ್ರಿ, ತನ್ನ ತಾಯಿಯನ್ನ ಚಿಕಿತ್ಸೆ ಅಂತ ಕರ್ಕೊಂಡು ಹೋದ, ಆಕಿನ ಗುಣಮುಖಳನ್ನಾಗಿಸಿದ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಹೆಚ್ಚು ಕಡಿಮೆ 2 ರಿಂದ 3 ವರ್ಷ ಕಳೆದು ಹೋಗ್ಬಿಟ್ಟಿತ್ತು. ತಾಯಿ ಗುಣಮುಖ ಆಗಿ ಆರಾಮಾಗಿ ಹೊಳ್ಳಿ ಮೊದ್ಲಿನ ಗತೆ ಆಗ್ಬೇಕಂತಂದ್ರೆ ಒಂದ್ 2-3 ವರ್ಷ ಕಳೆದು ಹೋಗ್ಬಿಟ್ಟಿತ್ತು. ಅವಾಗ ತಾಯಿ ಒಂದಿನ ಕೂಡ್ಸಿ ಎಲ್ಲ ಹೇಳ್ತಾನವ, ಅಮ್ಮ ಹಿಂಗಾತು, ನನಗೆ ಧೈರ್ಯ ಕೊಡಾಕ್ ನೀನು ಇರ್ಲಿಲ್ಲ, ನಾನು ನಿನ್ನ ನೋಡ್ಕೋಬೇಕಿತ್ತು, ಅದಕ್ಕೆ ನಾ ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ಲಮ್ಮ, ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗಿದ್ದೀನಿ, ನಿನ್ನನ್ನು ಆದಷ್ಟು ಬೇಗ ನಾನು ನಿನ್ನ ಆರಾಮ್ ಮಾಡ್ಬಿಡ್ತಿದ್ನಿ ಅಂತ ಎಲ್ಲ ಹೇಳ್ತಾನ. ತಾಯಿ ಕಣ್ಣಂಚೊಳಗ ನೀರು ಬರ್ತತಿ. ಯಾಕಂದ್ರ ನಾನ ಮಾಡ್ಬೇಕಾದ ಕರ್ತವ್ಯವನ್ನ ನನ್ನ ಮಗ ನನ್ನ ಸ್ಥಾನದಾಗ ನಿಂತು ಮಾಡ್ಯಾನಲ್ಲ, ನನ್ನ ತಾಯಿ ತರ ನನ್ನ ಜೋಪಾನ ಮಾಡ್ಯಾನಲ್ಲ ಅಂತ ಹೇಳಿ ಏನ್ ಮಾಡ್ತಾಳ, ತಾಯಿ ಅಳ್ತಾಳ. ಮಗುವಿನ ಮೇಲೆ ಒಂದು ಹೆಮ್ಮೆಯ ರೀತಿಯಿಂದ ತಾಯಿ ಕಣ್ಣೊಳಗ ನೀರ್ ಬರ್ತತಿ. ಅದಕ್ಕೆ ಮಗ ಹೇಳ್ತಾನೆ, ಇಲ್ಲಮ್ಮ ಅಳಾಕ್ ಹೋಗ್ಬೇಡ, ನನಗೇನು ಕಷ್ಟ ಆಗಿಲ್ಲ, ನೀ ಅಳಾಕ್ ಹೋಗ್ಬೇಡ. ಅದಕ್ಕೆ ತಾಯಿ ಹೇಳ್ತಾಳು, ಇಲ್ಲಪ್ಪ, ನಾನು ನಿನಗೆ ಕಷ್ಟ ಆಗೈತೆ ಅಂತ ಅಳಾಕತ್ತಿಲ್ಲ, ನಿನ್ ಮೇಲೆ ಪೂಜ್ಯ ಭಾವನೆಯಿಂದ ನಿನ್ನ ನೋಡ್ರಿ ಗೌರವ ಬರಾಕತ್ತೈತಿ, ಅದಕ್ಕೆ ಅಳಾಕತ್ತೀನಿ ಅಂತ ಹೇಳ್ತಾಳ. ಅದಕ್ಕೊಂದು ಮಾತು ಕೇಳ್ತಾಳು, ಇಷ್ಟೆಲ್ಲ ಕಷ್ಟದ ನಡು ಅವ್ರು ಹೇಳಿದ ರೀತಿ ಒಳಗ ನೀ ಬೇರೆ ಕೆಲಸ ಮಾಡ್ಬೇಕಾಗಿತ್ತಲ್ಲ, ನೀ ಯಾಕೆ ಮೀನುಗಾರಿಕೆನ ಮಾಡ್ಬೇಕಂತ ನಿಂತಿ, ಅಷ್ಟು ಒಂದು 5-6 ತಿಂಗಳ ಟೈಮ್ ಹೋಗ್ಬಿಡ್ತಲ್ಲ ನಿನಗ, ನೀ ಅಷ್ಟೊತ್ತಿಗಾಗ್ಲೇ ನಿನ್ನ ಶ್ರಮಕ್ಕ ಮತ್ತೆಲ್ಲೋ ಒಂದ್ ಕಡೆ ಒಳ್ಳೆ ಕೆಲಸ ಸಿಕ್ತಿತ್ತಲ್ಲ ಅಂತ ತಾಯಿ ಏನ್ ಮಾಡ್ತಾಳ್ರಿ, ಮಗಕ್ಕೆ ಕೇಳ್ತಾಳ. ಅದಕ್ಕೆ ಮಗ ಹೇಳ್ತಾನು, ಇಲ್ಲಮ್ಮ, 2 ಕಾರಣ ಬಹಳ ಬಲವಾಗಿತ್ತು ನನಗ. ಒಂದು, ಅಪ್ಪನ ಕಸುಬು, ಅದನ್ನ ಬಿಟ್ಬಿಟ್ವಿ ಅಂತಂದ್ರ ಅಪ್ಪನ ಹೆಸರು ಉಳಿಸ್ದಂಗ ಆಗುದಿಲ್ಲ. ಯಾಕಂದ್ರೆ ನಮ್ಮಪ್ಪ ಬಹಳ ಹೆಸರಾಂತ ಮೀನುಗಾರ ಅದಾನು, ಅವನ ಹೆಸರು ಉಳಿಸ್ಬೇಕಾಗಿತ್ತು ನಾನು. ಇನ್ನೊಂದು, ನಿನ್ನನ್ ಬಿಟ್ಟು ಎಲ್ಲೋ ದೂರ ಹೋಗಿ ನಾನು ಬೇರೆ ಕೆಲಸ ಮಾಡಿದ್ನಿ ಅಂದ್ರೆ ನಿನ್ನನ್ನು ನೋಡ್ಕೊಳಕ್ ಆಗ್ತಿರ್ಲಿಲ್ಲಲ್ಲ. ಈ 2 ಉದ್ದೇಶದಿಂದ ನಾ ಏನ್ ಮಾಡಿದ್ನಮ್ಮ, ನಾ ಇದ್ರೊಳಗ ಮುಂದುವರೆದೆ. ಅದಕ್ಕೆ ಅಮ್ಮ ಕೇಳ್ತಾಳು, ಸರಿಪ್ಪ ಮುಂದುವರೆದಿ, ಯಾರ್ದಾರ ಹತ್ರನೇ ಸಹಾಯ ಆದ್ರೂ ತಗೋಬೇಕಾಗಿತ್ತಲ್ಲ,
ಯಾರ್ದಾರ ಹತ್ರ ನೀ ಸಹಾಯ ತೊಗೊಂಡಿದ್ದಿ ಅಂತಂದ್ರೆ ನಿನ್ನ ಕಷ್ಟ ಕಡಿಮೆ ಆಗ್ತಿತ್ತೋ ಏನೋ. ಇಲ್ಲಮ್ಮ, ನಾ ಕಷ್ಟದಾಗಿದ್ದ ನನ್ನ ಸಹಾಯಕ್ಕೆ ಯಾರೂ ಬರಲಿಲ್ಲ. ನನ್ನ ಸಹಾಯಕ್ಕೆ ಬಂದದ್ದು ಒಂದೇ, ಅದು ನನಗಿರ್ತಕ್ಕಂಥ ಭರವಸೆ. ನಾನು ಒಂದಲ್ಲ ಒಂದಿನ ಜೀವನದೊಳಗೆ ನಮ್ಮ ಅಪ್ಪನ ಥರ ಮೀನುಗಾರ ಆಗೇ ಆಗ್ತೀನಿ ಅನ್ನುವಂಥ ಬಲವಾದ ಭರವಸೆ ನನಗಿತ್ತು, ಬಲವಾದ ನಂಬಿಕೆ ನನಗಿತ್ತು. ಅದೊಂದ ಭರವಸೆ ನನ್ನ ಜೊತೆಗೆ ಬಂತೆ ವಿನಃ ಬೇರೆ ಯಾರೂ ಕೂಡ ಏನು ಮಾಡಲಿಲ್ಲಮ್ಮ, ನನ್ನ ಜೊತೆಗೆ ಬರಲಿಲ್ಲ. ಅದಕ್ಕೆ ಇವತ್ತು ನಾ ಈ ಮಟ್ಟಕ್ಕೆ ಬಂದೀನಿ ಅಂತಂದ್ರೆ ನಾನು ನನ್ನ ಬದುಕಿನ ಮೇಲೆ ಇಟ್ಟಂಥ ಭರವಸೆನೇ ಕಾರಣ. ಒಂದು ದಿನ 2 ದಿನ ನಾ ಭಾಳ ಮಾನಸಿಕವಾಗಿ ಸೋತ್ ಹೋಗೀನಿ. ನನಗೆ ಮೀನು ಹಿಡ್ಯಕ್ಕೆ ಆಗವಲ್ತಲ್ಲ ಅಂತ ನಾನು ಮಾನಸಿಕವಾಗಿ ಭಾಳ ಸರಿ ಹತ್ತೀನಿ. ಅಷ್ಟೇ ಅಲ್ದ ರಾತ್ರಿ ಬೆಳತನ ನಿದ್ದೆ ಮಾಡಿಲ್ಲ ನಾನು. ಯಾಕಂತಂದ್ರೆ ನನಗೆ ಮಾಡಬೇಕನ್ನೋ ಛಲ ಇತ್ತು, ಅದರೊಟ್ಟಿಗೆ ನನಗೆ ಭರವಸೆನೂ ಇತ್ತು. ಯಾವತ್ತು ನಾ ಇಷ್ಟೆಲ್ಲ ಕಷ್ಟಪಟ್ಟನೋ ನನ್ನ ಮನಸ್ಸೊಳಗಿಂದ ಒಂದೇ ಒಂದು ಮಾತು ನನಗೆ ಕೇಳಿಸಿ ಬಂತು, ಇವತ್ತಿಷ್ಟು ನೀ ಕಷ್ಟಪಡಾಕತ್ತಿ ಅಂತಂದ್ರೆ ಮುಂದೊಂದು ದಿನ ನಿನಗೆ ಯಶಸ್ಸು ಅನ್ನೋದು ಸಿಗ್ತತಿ, ಆದ್ರೆ ನೀನು ಭರವಸೆಯನ್ನು ಕಳ್ಕೋಬೇಡ ಅನ್ನೋದೊಂದು ಮಾತು ಕೇಳಿ ಬಂತ ನನ್ನ ಮನಸ್ಸಿಂದ. ಅದಕ್ಕೆ ನಾ ಕಟ್ಟು ಬಿದ್ದು ಏನು ಮಾಡಿದೆ ಅಂತಂದ್ರೆ ಇದನ್ನೇ ಮಾಡಬೇಕು, ಇದರೊಳಗೆ ನಾನು ಏನು ಮಾಡಬೇಕು, ಸಕ್ಸಸ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಮೀನುಗಾರಿಕೆಯನ್ನು ಮಾಡಿದೆ ಅಮ್ಮ ಅಂತ ಹೇಳ್ತಾರೆ. ಆಮೇಲಿಂದ ತಾಯಿ ಮಗ ಸುಖವಾಗಿರ್ತಾರೆ. ನಾವೇನು ಮಾಡ್ತೀವ್ರಿ, ನಮ್ಮ ಜೀವನದೊಳಗೆ ಒಂದು ಸ್ವಲ್ಪ ಕಷ್ಟ ಬಂತು, ಸ್ವಲ್ಪ ಸಮಸ್ಯೆ ಬಂತು ಅಂತಂದ್ರೆ ವಿ ಲಾಸ್ಟ್ ಅವರ್ ಹೋಪ್. ನಾವು ನಮ್ಮ ಹೋಪನ್ನು ಕಳ್ಕೊಂಡ್ಬಿಡ್ತೀವಿ, ಭರವಸೆಯನ್ನು ಕಳ್ಕೊಂಡ್ಬಿಡ್ತೀವಿ. ಇನ್ನು ನನ್ನಿಂದ ಏನೂ ಆಗಂಗಿಲ್ಲ, ಇನ್ನು ನಾ ಕೈ ಹಾಕೋ ಕೆಲಸ ಯಾವುದು ಸಕ್ಸಸ್ ಆಗಂಗಿಲ್ಲ. ಅದ್ರೊಳಗೂ ಈಗಿನ ಯಂಗ್ಸ್ಟರ್ಸ್ ಒಳಗೆ ಏನೈತಿ ಅಂತಂದ್ರೆ ಅವ್ರು ಕೈ ಹಾಕಿದ ಕೆಲಸ ಸಡನ್ನಾಗಿ ಆಗ್ಬಿಡ್ಬೇಕು. ಅಪ್ಲಿಕೇಶನ್ ಹಾಕಿದ ತಕ್ಷಣ ಏನಾಗ್ಬಿಡ್ಬೇಕ್ರಿ ಅಂದ್ರೆ ಜಾಬ್ ಅವ್ರ ಮನೆಗೆ ಬಂದ್ಬಿಡ್ಬೇಕು, ಯಾವುದೇ ಕಷ್ಟ ಇರಬಾರ್ದು. ಹಂಗಾಗಂಗಿಲ್ಲ. ಪ್ರಯತ್ನ ಪಡ್ತಾರು ಸೋಲ್ತಾರು, ಪ್ರಯತ್ನ ಪಡ್ತಾರು ಸೋಲ್ತಾರು. ಎಲ್ಲ ಪ್ರಯತ್ನ ಪಟ್ಟು ನಾವು ಸೋಲಾಕತ್ತೀವಿ ಅಂತಂತಂದ್ರೆ ಎಲ್ಲೋ ಏನೋ ಮಿಸ್ಟೇಕ್ ಅದ ಅಂತ ಅರ್ಥಲ್ಲ. ಅದನ್ನ ಸರಿ ಮಾಡ್ಕೊಳ್ಳುವತ್ತ ನಾವು ಗಮನ ಹರಿಸ್ಬೇಕು. ಎಲ್ಲ ಸರಿ ಮಾಡಿಕೊಂಡು ನನ್ನ ಜೀವನದಾಗ ಒಂದು ದಿನ ಮ್ಯಾಲ ಸ್ಥಾನಕ್ಕೆ ನಿಲ್ತೀನಿ ಅನ್ನೋ ಭರವಸೆ ನಮಗಿರ್ಬೇಕು. ಅದಕ್ಕೆ ಆಲ್ ಈಸ್ ವೆಲ್ ಅಂತಾರ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾರ, ಹೋಪ್ ಫಾರ್ ಗುಡ್ ಅಂತಾರ, ಹೋಪ್ ಫಾರ್ ಬೆಸ್ಟ್ ಅಂತಾರ. ಎಷ್ಟು ಉದಾಹರಣೆಗಳಿಲ್ಲ ಈ ರೀತಿ. ಎಲ್ಲರೂ ಕೈ ಚೆಲ್ಲಿ ಕುಂತ್ವಿ ಅಂತಂದ್ರೆ ಯಾರು ಕೂಡ ಬದುಕಿನೊಳಗೆ ಭರವಸೆಯನ್ನ ಕಳ್ಕೊಳ್ದೆ ನಾವೇನು ಮಾಡಲಿಲ್ಲ ಅಂತಂದ್ರೆ ಇವತ್ತು ಎಷ್ಟೋ ಜನ ಹೆಸರಾಂತ ವ್ಯಕ್ತಿಗಳಾತು, ಸಾಧಕರಾತು ನಮ್ಮ ಕೈಯಾಗ ನಮ್ಮ ದೃಷ್ಟಿ ಮುಂದೆ ಇರ್ತಿರ್ಲಿಲ್ಲ. ಅದಕ್ಕೆ ಏನು ಹೇಳುದ್ರಿ ಅಂತಂದ್ರೆ ಎಂಥದೇ ಕಷ್ಟದ ಪರಿಸ್ಥಿತಿ ಒಳಗೆ ಬಂದ್ರು, ಎಂಥದೇ ನಮಗೆ ಇವತ್ತಿನೇನೋ ಆಗದೇ ಇಲ್ಲಪ್ಪ ಅಂತಂದ್ರೂ ಕೂಡ ಸ್ವಲ್ಪ ತಾಳ್ಮೆ ತಗೊಂಡು ನಾವು ಮೊದಲು ಏನು ಮಾಡ್ಬೇಕ್ರಿ ಅಂತಂದ್ರೆ ನಾವು ಮಾಡೋ ಕೆಲಸ ಆಗೇ ಆಗುತ್ತೆ ಅನ್ನೋ ಭರವಸೆಯನ್ನು ಇಟ್ಕೋಬೇಕು. ಭರವಸೆಯೇ ಏನಾಗ್ತೈತ್ರಿ, ಬದುಕಿಗೆ ದಾರಿದೀಪ ಆಗ್ತೈತೆ ವಿನಃ ಭರವಸೆ ಇಲ್ಲ ಅಂದ್ರೆ ನಾವು ಜೀವನದೊಳಗೆ ಏನನ್ನೂ ಸಾಧಿಸಕ್ಕಾಗಂಗಿಲ್ಲ. ಅದಕ್ಕೆ ನಾವು ಹೇಳೋದೇನಂತಂದ್ರೆ ಎಲ್ಲರೂ ಭರವಸೆಯನ್ನು ಇಡೋಣ, ಅದರ ಜೊತೆಗೆ ಮುನ್ನಡೆಯೋಣ. ಎಲ್ಲರಿಗೂ ಶರಣು ಶರಣ.